ಐತಿಹಾಸಿಕ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಆಶ್ವಯುಜ ಮಾಸದ ಮೊದಲನೇ ಗುರುವಾರ ಅಂದ್ರೆ ಅಕ್ಟೋಬರ್ 9ರಿಂದ ಶ್ರೀ ಅಮ್ಮನವರನ್ನ ಕಣ್ತುಂಬಿಕೊಳ್ಳುವ ಆ ಐತಿಹಾಸಿಕ ಕ್ಷಣಕ್ಕೆ ಭಕ್ತಗಣ ಕಾಯ್ತಾ ಇದೆ. ಈಗ ನಮ್ಮೊಟ್ಟಿಗೆ ಪ್ರಧಾನ ಅರ್ಚಕರು ನಮ್ಮೊಟ್ಟಿಗಿದ್ದಾರೆ. ಹೇಗೆಲ್ಲ ಸಿದ್ಧತೆ ನಡೆದಿದೆ, ಹಾಸನಾಂಬ ಉತ್ಸವ ಹೇಗಿರಲಿದೆ, ಎಷ್ಟು ದಿನಗಳು ಶ್ರೀ ಅಮ್ಮನವರನ್ನ ಭಕ್ತಗಣ ಕಣ್ತುಂಬಿಕೊಳ್ಬಹುದು, ಆ ಎಲ್ಲ ಮಾಹಿತಿಯನ್ನ ಇವರಿಂದ ಪಡ್ಕೊಳ್ಳೋಣ. ಸರ್, ಎಷ್ಟು ದಿನಗಳು ಹಾಸನಾಂಬ ದರ್ಶನವನ್ನ ಮಾಡಬಹುದು, ಜೊತೆಗೆ ಸಿದ್ಧತೆ ಹೇಗಿದೆ? ಈ ವರ್ಷ ಅಂದರೆ ವಿಶ್ವಾವಸುನಾಮ ಸಂವತ್ಸರ 2025ನೇ ಇಸ್ವಿ ಅಕ್ಟೋಬರ್ 29ನೇ ತಾರೀಕಿನಿಂದ ಅಕ್ಟೋಬರ್ 23ನೇ ತಾರೀಕಿನವರೆಗೂ ದೇವಾಲಯದ ಬಾಗಿಲು ತೆಗೆದಿರುತ್ತದೆ. ಆದರೆ ಎಲ್ಲ ಸಾರ್ವಜನಿಕರಿಗೆ ಅಕ್ಟೋಬರ್ 10ನೇ ತಾರೀಕಿನಿಂದ ಅಕ್ಟೋಬರ್ 22ನೇ ತಾರೀಕು ತನಕ ಮಾತ್ರ ಅವಕಾಶ ಇರುತ್ತೆ. ಆ ಸಮಯದಲ್ಲಿ ಅವರೆಲ್ಲರೂ ಬಂದು ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಬಾಗಿಲು ತೆಗೆದ್ರೆ ಸಂಜೆ ಮಧ್ಯಾಹ್ನ 1 ಗಂಟೆ ತನಕ ಬಾಗಿಲು ತೆಗೆದಿರುತ್ತೆ. ಮತ್ತೆ 1 ಗಂಟೆಯಿಂದ ಮಧ್ಯಾಹ್ನ 3:30 ತನಕ ನೈವೇದ್ಯ ಸಮಯ ಅವಾಗ ಬಾಗಿಲು ಹಾಕಿರುತ್ತೆ. ನೈವೇದ್ಯ ಸಮಯದ ಹೊರತಾಗಿ ಮತ್ತೆ 3:30 ಮೇಲೆ ಮತ್ತೆ ಬಾಗಿಲು ತೆಗೆಯುತ್ತೆ. ರಾತ್ರಿ ಸುಮಾರು ಒಂದು 12 ಗಂಟೆ, 2 ಗಂಟೆ, 3 ಗಂಟೆ ಅಂತ ಈ ರೀತಿ ಜನ ಭಕ್ತಾದಿಗಳ ಇದಕ್ಕೆ ತಕ್ಕಂತೆ, ಹರಿವಿಗೆ ತಕ್ಕಂತೆ ಎಲ್ಲ ಅನುಸರಿಸ್ಕೊಂಡು ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ. ಯಾರು ಭಕ್ತಾದಿಗಳಿಗೆ ಯಾರಿಗೂ ಅನಾನುಕೂಲವಾಗದ ರೀತಿ ನಾವು ನಡ್ಕೊಂಡು ಹೋಗ್ತೀವಿ. ಮತ್ತೆ ಇನ್ನು ಸಿದ್ಧತೆಗಳ ಬಗ್ಗೆ ನಮ್ಮ ಪೂಜಾ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಹೊರ ಜಾಗ ಸಿದ್ಧತೆಗಳನ್ನ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಈ ಸರಿ 13 ದಿನ ಭಕ್ತಾದಿಗಳಿಗೆ ದರ್ಶನ ಇರುತ್ತೆ. ಅದನ್ನ ಯಾರುವೆ ನೂಕುನುಗ್ಗಲಿಲ್ಲದೆ ಸಮಾಧಾನವಾಗಿ ಬಂದು ದರ್ಶನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ VIP ಪಾಸ್ ಮತ್ತೆ VVIP ಪಾಸ್ನ ರದ್ದು ಮಾಡಿದ್ದಾರೆ, ಗೋಲ್ಡ್ ಪಾಸ್ನ ಪರಿಚಯ ಮಾಡಿರೋಂಥದ್ದು. ಅಂದ್ರೆ ಬರುವಂತಹ ಏನು ಗೋಲ್ಡ್ ಪಾಸ್ನಲ್ಲಿ ಬರುವಂತಹ ಇವರೇನಿದ್ದಾರೆ ಅವರಿಗೆ ಗರ್ಭಗುಡಿ ಎಂಟ್ರಿ ಇದೆಯಾ ಅಥವಾ ಹೇಗೆ ದರ್ಶನ? ನಮಗೆ ಗೊತ್ತಿರೋದು ಅಂದ್ರೆ ನೀವು ಆಡಳಿತಾಧಿಕಾರಿಗಳನ್ನ ಕೇಳಿದ್ರೆ ಅದ್ರ ಬಗ್ಗೆ ಇದು ವಿಷಯ ಆಗ್ಬೋದು. ನಾವು ಆಡಳಿತದ ಬಗ್ಗೆ ಏನಿದ್ರೆ ಪೂಜಾ ಕಾರ್ಯಗಳಿಂದ ಅದು ಮಾತ್ರ ನಮ್ಮ ಕರ್ತವ್ಯ, ಅದನ್ನ ನಾವು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತೀವಿ. ಆ ಅವುಗಳನ್ನೆಲ್ಲಾದ್ರೂ ನೀವು ಆಡಳಿತಾಧಿಕಾರಿಗಳ ಹತ್ರ ವಿಚಾರಿಸ್ಕೋಬಹುದು. ಓಕೆ. ಇದಿಷ್ಟು ಹಾಸನಾಂಬ ಜಾತ್ರಾ ಮಹೋತ್ಸವದ ಬಗ್ಗೆ ಹೇಳಿರ್ತಕ್ಕಂಥದ್ದು. ಅಂದ್ರೆ ಮೊದಲನೇ ದಿನ ಉತ್ಸವ ಅಂದ್ರೆ ಮೊದಲನೇ ದಿನ ಹಾಸನಾಂಬ ದರ್ಶನ ಇರೋದಿಲ್ಲ, ಜೊತೆಗೆ ಕೊನೆಯ ದಿನ ಹಾಸನಾಂಬ ದರ್ಶನ ಇರೋದಿಲ್ಲ. ಅದರ ಮಧ್ಯದಲ್ಲಿ ಅಂದ್ರೆ 10ನೇ ತಾರೀಕಿಂದ 22ನೇ ತಾರೀಕು 13 ದಿನಗಳು ಕೂಡ ಹಾಸನಾಂಬ ಅಮ್ಮನವ್ರನ್ನ ಕಣ್ತುಂಬಿಕೊಳ್ಳಬಹುದು ಅನ್ನೋ ಮಾತನ್ನ ಅವ್ರು ಹೇಳಿರ್ತಕ್ಕಂಥದ್ದು. ಚೇತನ್ ಚಂದ್ರಾಯಪಟ್ನ, ಗ್ಯಾರಂಟಿ ನ್ಯೂಸ್, ಹಾಸನ.